ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಲ್ಯಾಣಿ ಪ್ರೇಮ್ ರಾಮ್ ಅಂತ ದೇವ್ರ ಮುಂದೆ ಕರೀತಾ, ಕಾವ್ಯ ಪ್ರೇಮ ಇವತ್ತಿನಿಂದ ಈ ಮನೆಯಲ್ಲಿ ನಿಮ್ಮ ಹೊಸ ಜೀವನ ಶುರುವಾಗ್ತಿದೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಮ ಸಾಂಸಾರಿಕ ಜೀವನ ಸುಖವಾಗಿರಲಿ ಅಂತ ಬೇಡ್ಕೊಂಡು ದೇವರಿಗೆ ದೀಪ ಹಚ್ಚಿ, ಕಾವ್ಯ ನೀನು ಈ ಮನೆ ದೊಡ್ಡ ಸೊಸೆ, ನೀನು ಮೊದಲು ದೀಪ ಹಚ್ಚು, ಬಾ ಕಾವ್ಯ ಬಾ ಅಮ್ಮ ದೀಪ ಹಚ್ಚು ಅಂತಾರೆ ಕಲ್ಯಾಣಿ. ನನಗೆ ತುಂಬ ಸುಸ್ತಾಗಿದೆ, ಜೊತೆಗೆ ತಲೆನೋವು ಕೂಡ ಇದೆ, ನಾನು ಹೋಗಿ ರೆಸ್ಟ್ ಮಾಡಬೇಕು ಅಂತಾಳೆ ಕಾವ್ಯ. ಹೌದಮ್ಮ, ಈ ಮದುವೆ ಗದ್ದಲ ಆಮೇಲೆ ಸ್ಟೇಜ್ ಮೇಲೆ ತುಂಬ ಹೊತ್ತು ನಿಂತಿದೆಯಲ್ಲ, ಅದಕ್ಕೆ ಸುಸ್ತಾಗಿರುತ್ತೆ. ಕಾವ್ಯ ಮೊದಲು ದೇವರಿಗೆ ದೀಪ ಹಚ್ಚು, ಆಮೇಲೆ ಸೀದಾ ನಿನ್ನ ರೂಮಿಗೆ ಹೋಗಿ ರೆಸ್ಟ್ ತಗೋ ಆಯ್ತಾ ಅಂತಾರೆ ಕಲ್ಯಾಣಿ. ಕಾವ್ಯ ಅತ್ತೆ ಅಷ್ಟು ಹೇಳ್ತಿದ್ದಾರಲ್ವಾ, ಬಾ ಅಂತಾಳೆ ಪ್ರೇಮ. ಆಗ ಕಾವ್ಯ ಬಂದು ದೇವರಿಗೆ ದೀಪನ ಹಚ್ತಾಳೆ. ಪ್ರೇಮ ಈಗ ನೀನು ದೀಪ ಹಚ್ಚು ಅಂತಾರೆ ಕಲ್ಯಾಣಿ. ಈಚೆ ಮಹೇಶ್ವರಿ ಕಿಟ್ಟಿ ಜೊತೆ ಬಂದು ಹೊಸ್ತಿಲ ಶಾಸ್ತ್ರ ಮಾಡಿದ್ದನ್ನು ನೋಡ್ತಾ, ಏಯ್ ಪೂರ್ವಿ ಎಲ್ಲಿ ಹೋದರೆ ಎಲ್ಲರೂ ಅಂತಾರೆ. ಅವರೆಲ್ಲ ದೇವ್ರ ಮನೆ ಹತ್ರ ಹೋದರು, ದೊಡ್ಡಮ್ಮ ಪ್ರೇಮ ಮತ್ತು ಕಾವ್ಯದಿಂದ ದೀಪ ಹಚ್ಚಿಸ್ತಿದ್ದಾರೆ ಅಂತಾಳೆ ಪೂರ್ವಿ. ಪ್ರೇಮ ದೀಪನ ಹಚ್ಚಬೇಕು ಅನ್ನುವಾಗ ಮಹೇಶ್ವರಿ ಪ್ರೇಮ ಅಂತ ಕೂಗ್ತಾರೆ. ನೀನು ಯಾಕೆ ನಮ್ಮನೆ ದೀಪ ಹಚ್ಚೋಕೆ, ನಿಂಗೇನು ಹಕ್ಕಿದೆ? ಎಲ್ಲರನ್ನ ಮರಳು ಮಾಡಿ ನನ್ನ ಮಗನ ಕೈಲಿ ತಾಳಿ ಕಟ್ಸ್ಕೊಂಡ್ಬಿಟ್ರೆ ನೀನು ಈ ಮನೆ ಸೊಸೆ ಆಗ್ತೀಯಾ? ಅವನ್ನ ಬಲವಂತವಾಗಿ ಮದುವೆ ಆಗಿದ್ದ ಕೂಡಲೇ ಎಲ್ಲ ಮುಗೀತು, ನೀನೇ ಗೆದ್ದೆ ಅಂದ್ಕೊಂಡ್ಯಾ? ನಿನ್ನ ಆಟ ಎಲ್ಲ ಮದುವೆ ಮನೇಲೇ ಮುಗೀತು, ಇನ್ಮುಂದೆ ಈ ಮನೇಲಿ ನನ್ನ ಆಟ ಶುರುವಾಗುತ್ತೆ. ನೀನು ಮಾಡಿರೋ ಮೋಸಕ್ಕೆ ಇನ್ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಪರಿಣಾಮ ಅನುಭವಿಸ್ತೀಯ ಅಂತಾರೆ ಮಹೇಶ್ವರಿ. ಏನಿದು ಮಹೇಶ್ವರಿ, ನಿನ್ನ ಸೊಸೆ ಜೊತೆ ಮಾತಾಡೋ ರೀತಿನ ಇದು ಅಂತಾರೆ ಕಲ್ಯಾಣಿ. ಇವಳು ಯಾವ ಸೀಮೆ ಸೊಸೆ ಅಕ್ಕ ನನಗೆ? ನೀವೆಲ್ಲರೂ ಇವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದರೆ ರಾಮ್ನ ಹೆತ್ತು ತಾಯಿ ನಾನು, ಇವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಈ ಜನ್ಮದಲ್ಲಿ ಒಪ್ಕೊಳ್ಳೋ ಮಾತೇ ಇಲ್ಲ. ನನ್ನ ಮಗ ಸ್ನೇಹನ ಪ್ರೀತಿಸ್ತಿದ್ದ, ಸ್ನೇಹನೇ ನನ್ನ ಸೊಸೆ ಆಗ್ತಾಳೆ ಅಂತಾರೆ ಮಹೇಶ್ವರಿ. ಏನ್ರಿ ಹೀಗೆ ಮಾತಾಡ್ತೀರಾ? ಮೋಸ ಆಗಿರೋದು ನಮ್ಮ ಅಕ್ಕಂಗೆ, ಮೋಸ ಮಾಡಿರೋದು ನಿಮ್ಮ ಮಗ ರಾಮ್, ಅದನ್ನು ನೆನಪಲ್ಲಿ ಇಟ್ಕೊಂಡು ಮಾತಾಡಿ, ಸುಮ್ಮನೆ ನಮ್ಮ ಅಕ್ಕನ ಬ್ಲೇಮ್ ಮಾಡಬೇಡಿ ಅಂತಾಳೆ ಕಾವ್ಯ. ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನನ್ನ ಮಗ ಅಂಥ ಕೆಲಸ ಮಾಡೋನಲ್ಲ. ಎಲ್ಲ ಈ ನಿನ್ನ ಅಕ್ಕ ಮಾಡಿರೋದು ಒಂದಲ್ಲ ಎರಡಲ್ಲ, ಒಂದಿನ ಇವಳು ಮಾಡಿರೋ ಹಗರಣನೆಲ್ಲ ಹೊರಗೆ ತಂದೇ ತರ್ತೀನಿ. ಆವತ್ತು ನನ್ನ ಮಗ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ಇವಳನ್ನು ಈ ಮನೆಯಿಂದ ಒದ್ದು ಆಚೆ ಹಾಕ್ತೀನಿ, ಇದು ನನ್ನ ಪ್ರತಿಜ್ಞೆ ಅಂತ ದೀಪಕ್ಕೆ ಕೈ ಹಿಡಿತಾರೆ ಮಹೇಶ್ವರಿ. ಅಲ್ಲಿಂದ ಹೋಗ್ತಾರೆ. ಪ್ರೇಮ ಮಹೇಶ್ವರಿ ಮಾತನ್ನು ಮನಸ್ಸಿಗೆ ಹಂಚ್ಕೋಬೇಡ, ಸಿಟ್ಟಲ್ಲಿ ಬಂದಿರೋ ಮಾತುಗಳು, ನೀನೆಂಥ ಬಂಗಾರ ಅಂತ ಅವಳಿಗಿನ್ನೂ ಅರ್ಥ ಆಗಿಲ್ಲ, ನಿಧಾನಕ್ಕೆ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಆ ದಿನ ನಿನ್ನ ಸೊಸೆ ಅಂತ ಒಪ್ಕೊಂಡು ನಿನ್ನ ಮೇಲೆ ಜೀವನ ಬಿಡ್ತಾಳೆ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಆಯಿತಾ? ಸರಿ ಅಮ್ಮ, ಈಗ ದೀಪ ಹಚ್ಚು ಅಂತಾರೆ ಕಲ್ಯಾಣಿ. ಪ್ರೇಮ ದೀಪನ ಹಚ್ತಾಳೆ. ಎಲ್ಲರೂ ಕೈ ಮುಗಿತಾರೆ. ದೇವರೇ, ನನ್ನಿಂದ ಆಗಿರೋ ತಪ್ಪನ್ನೆಲ್ಲ ಸರಿಪಡಿಸೋ ಶಕ್ತಿ ಕೊಡು, ನಾನು ಎಲ್ರಿಗೂ ಹಿಂಸೆ ಕೊಟ್ಟು ಈ ಮನೆಗೆ ಬಂದಿದ್ದೀನಿ, ಈ ಮನೇನ ನಾನು ಯಾವತ್ತೂ ಸಂತೋಷವಾಗಿ ಇಡೋಕೆ ಚೈತನ್ಯ ಕೊಡು ಅಂತ ಪ್ರೇಮ ಬೇಡ್ಕೋತಾಳೆ. ನಂತರ ದೇವರಿಗೆ ಆರತಿನ ಮಾಡ್ತಾಳೆ. ಎಲ್ಲರೂ ಆರತಿನ ತಗೋತಾರೆ. ಕಾವ್ಯ ತಗೊಳ್ಳಲ್ಲ. ಪ್ರೇಮ ರಾಮ್ ಮೊದಲು ಕಟ್ಟಿದ ತಾಳಿನ ಬಿಚ್ಚಿ ದೇವ್ರ ಮುಂದೆ ಇಡು ಅಂತಾರೆ ಕಲ್ಯಾಣಿ. ಪ್ರೇಮ ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಕುತ್ತಿಗೆಲಿ 2 ತಾಳಿ ಇದೆ. ರಾಮ್ ಎಲ್ಲರ ಸಮ್ಮುಖದಲ್ಲಿ ಕಟ್ಟಿದ ತಾಳಿನ ಇಟ್ಕೊಂಡು ಬೆಟ್ಟದ ಮೇಲೆ ಕಟ್ಟಿದ್ನಲ್ಲ, ಆ ತಾಳಿನ ಬಿಚ್ಚಿ ದೇವ್ರ ಮುಂದೆ ಇಡು ಅಂತಾರೆ. ಆಗ ಪ್ರೇಮ ತಾಳಿನ ನೋಡ್ತಾ ರಾಮ್ನ ನೋಡ್ತಾ ಅದನ್ನು ತೆಗೆದು ದೇವ್ರ ಮುಂದೆ ಇಡ್ತಾಳೆ. ಈಚೆ ಶ್ರೀಧರ ಫ್ರೆಂಡ್ ಶ್ರೀಧರಂಗೆ ಕಾಲ್ ಮಾಡಿ, ಮದುವೆಗೆ ಬರಬೇಕಾಗಿಲ್ಲ, ನಿನ್ನ ಮಗ ರಾಮ್ ಮಹಾದೇವ ಮದುವೆ ಆಗೋ ಹುಡುಗನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ನಂತಲ್ಲೋ, ನನಗೆ ನಂಬೋಕ್ಕಾಗ್ತಿಲ್ಲ ಮಾರಾಯ, ಒಂದಿಬ್ಬರನ್ನ ವಿಚಾರಿಸಿದೆ, ಅದನ್ನೇ ಹೇಳ್ತಿದ್ದಾರೆ ಎಲ್ಲರೂ, ಎಲ್ಲಿ ಹೋದರೂ ಅದೇ ಮಾತು ಅದೇ ಸುದ್ದಿ. ರಾಮ್ ಹೀಗೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಈಗಿನ ಕಾಲದಲ್ಲಿ ಯಾವ ಹುಡುಗರನ್ನು ನಂಬೋಕ್ಕಾಗಲ್ಲ. ಹೇಗೋ ಒಟ್ಟಿನಲ್ಲಿ ಮದುವೆ ಮುಗಿತಲ್ಲ, ಅದೇ ಸಂತೋಷ. ಸರಿ ಕಣೋ, ನಾನು ನಿನ್ಗೆ ಫೋನ್ ಮಾಡಿ ಶುಭಾಶಯ ಹೇಳಿದೆ ಅಂತ ಹೇಳು ಅವನಿಗೆ ಅಂತ ಕಾಲ್ ಕಟ್ ಮಾಡ್ತಾರೆ. ಆಗ ಅಲ್ಲಿಗೆ ಕಲ್ಯಾಣಿ ಬಂದು, ಶ್ರೀಧರ ಯಾಕೆ ಸಪ್ಪಗಿದ್ಯಾ ಅಂತಾರೆ. ಇನ್ನೇನು ಮಾಡಲಿ ಅತ್ತಿಗೆ, ನನ್ನ ಮಗ ರಾಮ್ ಬಗ್ಗೆ ಊರಲ್ಲಿ ಅಂತ ಅಭಿಪ್ರಾಯ ಇತ್ತು, ಈಗ ಊರ ಜನ ಎಲ್ಲ ಅವನ ಬಗ್ಗೆ ಏನೇನೋ ಮಾತಾಡ್ಕೋತಿದ್ದಾರೆ. ಅವ್ನು ಯಾಕೆ ಹೀಗೆ ಮಾಡ್ದ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ, ಅವ್ನು ಮಾಡಿದ್ದನ್ನು ನನಗೆ ಅರ್ಗಿಸಿಕೊಳ್ಳೋಕ್ಕೆ ಆಗ್ತಿಲ್ಲ ಅತ್ತಿಗೆ ಅಂತಾರೆ ಶ್ರೀಧರ ಆಗಿದ್ರ ಬಗ್ಗೆ ಎಷ್ಟೇ ಯೋಚನೆ ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಮುಂದೆ ಏನಾಗಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳು ಸೊಸೆಂದರು ಸುಖವಾಗಿರೋ ಥರ ನೋಡ್ಕೋಬೇಕು. ಶ್ರೀಧರ ಪೂಜೆ ಅರಿಗಳ ಹತ್ರ ಮಾತಾಡಿ ಶಾಂತಿ ಪೂಜೆ ಬಗ್ಗೆ ವಿಚಾರಿಸಿದೆ, ಅವ್ರು ನಾಳೆನೇ ಒಳ್ಳೆ ಮುಹೂರ್ತ ಇದೆ ಅಂದರು, ನೀನು ಪೂಜೆಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನ ಮಾಡು ಅಂತಾರೆ ಕಲ್ಯಾಣಿ. ಆಯಿತು ಅತ್ತಿಗೆ ಅಂತಾರೆ ಶ್ರೀಧರ. ಈಚೆ ಮಹಾದೇವ ನಿಂತ್ಕೊಂಡು ಮದುವೆ ಮನೇಲಿ ಆಗಿರೋದನ್ನೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ. ಆಗ ಅಲ್ಲಿಗೆ ಕಲ್ಯಾಣಿ ಬಂದು, ಮಹಾದೇವ ಏನು ಯೋಚನೆ ಮಾಡ್ತಿದ್ಯಾ ಅಂತಾರೆ. ಏನಿಲ್ಲಮ್ಮ ಅಂತಾನೆ ಮಹಾದೇವ. ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿದೆ, ನೀನೇನು ಯೋಚನೆ ಮಾಡಬೇಡ, ಆಗಿದ್ದೆಲ್ಲ ಒಳ್ಳೆಯದಕ್ಕೇನೆ, ಮುಂದೇನೂ ಒಳ್ಳೆಯದೇ ಆಗುತ್ತೆ. ಎಲ್ಲ ನಾವು ಅಂದ್ಕೊಂಡೇ ಆಗಬೇಕು ಅಂದರೆ ಹೇಗೂ ಆಗುತ್ತೆ. ಮೇಲೊಬ್ಬ ದೇವರಿದ್ದಾನಲ್ವ, ಎಲ್ಲ ಅವನ ಪ್ರಕಾರನೇ ಆಗೋದು. ಈ 2 ಮದುವೆನೂ ಅವನ ಇಚ್ಛೆಯಿಂದೇ ನಡೆದಿರೋದು. ಆದರೆ ಮಹಾದೇವ ರಾಮಯಿಂದ
ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗೋಗಿದೆ. ನೀನು ಮದುವೆ ಆಗಬೇಕಾಗಿದ್ದ ಹುಡುಗಿನ ಅವ್ನು ಮದುವೆ ಆದ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನ ಮೇಲೆ ಹಗೆ ಸಾಧಿಸ್ಬೇಡ ಅಂತಾರೆ ಕಲ್ಯಾಣಿ. ನಾನು ಯಾಕಮ್ಮ ಅವನ ಮೇಲೆ ಹಗೆ ಸಾಧಿಸಲಿ? ಅವನು ಯಾಕೆ ಹೀಗೆ ಮಾಡ್ದ ಅಂತ ಅರ್ಥ ಆಗ್ತಿಲ್ಲ. ಒಂದು ಮಾತು ನನ್ನ ಹತ್ರ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತಾನೆ ಮಹಾದೇವ. ಅವನು ತಪ್ಪು ಮಾಡಿರ್ಬೋದು, ಆದರೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಮಾಡಿರೋ ತಪ್ಪಲ್ಲ. ಏನೋ ದುಡುಕ್ಬಿಟ್ಟ ಅವನು ಅಂತಾರೆ ಕಲ್ಯಾಣಿ. ಪರಿಸ್ಥಿತಿ ಅವನ್ನ ಹಾಗೆ ಮಾಡಿದೆ ಅಂತಾನೆ ಮಹಾದೇವ. ನಮ್ಮ ಕಾವ್ಯ ತುಂಬ ಓದಿರೋ ಹುಡುಗಿ, ಲೈಫಲ್ಲಿ ಸಿಟೀಲಿ ಬೇರೆ ಇದ್ಲು. ಅವಳು ಏನೇನೋ ಆಗಬೇಕು ಅಂತ ಕನಸು ಕಂಡಿದ್ಲು ಅನಿಸುತ್ತೆ. ನೋಡಿದರೆ ಇದ್ದಕ್ಕಿದ್ದ ಹಾಗೆ ನಿನ್ನ ಜೊತೆ ಮದುವೆ ಆದ್ಲು. ಹಾಗಾಗಿ ಸ್ವಲ್ಪ ಸಿಟ್ಟಲ್ಲಿದ್ದಾಳೆ. ಈ ಹೊಸ ಸಂಬಂಧಕ್ಕೆ ಹೊಂದ್ಕೊಳ್ಳೋಕ್ಕೆ ಅವಳಿಗೆ ಸಮಯ ಬೇಕು. ಸಿಟ್ಟಲ್ಲಿ ಅವಳು ಏನಾದರೂ ಮಾತಾಡಿದರೆ ನೀನೇ ಸಂಭಾಳಿಸ್ಕೊಂಡು ಹೋಗಬೇಕು ಅಂತಾರೆ ಕಲ್ಯಾಣಿ. ಸರಿ ಕಣಮ್ಮ ಅಂತಾನೆ ಮಹಾದೇವ. ಈಚೆ ಮಹೇಶ್ವರಿ ರಾಮ್ನ ಹತ್ರ ಬಂದು ಯಾಕೋ ಹೀಗೆ ಮಾಡಿದೆ, ನಾನು ಎಷ್ಟು ಬೇಡ ಬೇಡ ಅಂದರು ಆ ಪ್ರೇಮಂಗೆ ಯಾಕೋ ತಾಳಿ ಕಟ್ಟಿದೆ. ನಿನ್ನ ಹೆಂಡತಿ ಹೆತ್ತ ತಾಯಿಗಿಂತ ದೊಡ್ಡಮ್ಮನ ಮಾತೆ ಹೆಚ್ಚಾಗೋಯ್ತಲ್ವ ನಿನಗೆ ಅಂತಾರೆ. ನೀನು ತಪ್ಪು ಮಾಡಿದೆ ರಾಮ್. ನಿನ್ನ ಕಣ್ಣು ಮುಂದೆ ಮೋಸ ಆಗ್ತಿದ್ರು ನಿನಗೆ ಕಾಣಿಸ್ತಿಲ್ಲ. ನೀನು ದೇವರು ಅಂತ ಪೂಜೆ ಮಾಡು. ಆ ದೊಡ್ಡಮ್ಮನೇ ಇವತ್ತು ನಿನ್ನ ಜೀವನ ಹಾಳು ಮಾಡಿದ್ರು. ಅವರು ಬೇಕು ಅಂತಲೇ ನಿನ್ನ ಪ್ರೇಮ ಕುತ್ತಿಗೆಗೆ ತಾಳೆ ಕಟ್ಟೋ ಹಾಗೆ ಮಾಡಿದರು. ಯಾಕಂದರೆ ಅವರಿಗೆ ನೀನು ಖುಷಿಯಾಗಿರೋದು ಇಷ್ಟ ಇಲ್ಲ. ಅವರಿಗೆ ನಿನ್ನ ಖುಷಿ ಬೇಕಾಗಿಲ್ಲ ರಾಮ್. ಅವರಿಗೆ ಬೇಕಾಗಿರೋದು ನಿನ್ನ ಮೇಲೆ ಅಧಿಕಾರ ಅಷ್ಟೇ ಅಂತಾನೆ ಕಿಟ್ಟಿ. ಹಾಗೆಲ್ಲ ಮಾತಾಡಬೇಡ ಮಾವ. ನನ್ನ ದೊಡ್ಡಮ್ಮ ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಬಗ್ಗೆ ತಪ್ಪು ಮಾಡಿದರೆ ನಾನು ಸಹಿಸಲ್ಲ ಅಂತಾನೆ ರಾಮ್. ಏನಾಗಿದೆಯೋ ನಿನಗೆ? ನಿನ್ನ ಹೆತ್ತ ತಾಯಿಗೆ ನೋವು ಮಾಡ್ತಾ ಇದೆಯಾ ಅಂತ ನಿನಗೆ ಗೊತ್ತಾಗ್ತಿಲ್ವಾ? 9 ತಿಂಗಳು ಹೆತ್ತು ಒತ್ತಿರೋ ಈ ಅಮ್ಮನಿಗಿಂತ ಆ ದೊಡ್ಡಮ್ಮನೇ ಹೆಚ್ಚಾಗೋದ್ಲ. ನೀನು ಅವ್ರ ಮಾತು ಮೀರಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರ ಮಾತಲ್ಲಿ ನಿನ್ನ ಕಟ್ಟಾಕಿ ಪ್ರೇಮಗೆ ತಾಳಿ ಕಟ್ಟೋ ಹಾಗೆ ಮಾಡಿದರು ಅಂತಾರೆ ಮಹೇಶ್ವರಿ. ಇದರಲ್ಲಿ ಅವ್ರ ತಪ್ಪಿಲ್ಲ. ಅವ್ರು ಎಲ್ಲರ ಥರನೇ ಪ್ರೇಮ ಹೇಳಿದ್ದನ್ನು ನಂಬಿದ್ದಾರೆ. ನಂಬೋ ಹಾಗೆ ಅವಳು ಮಾಡಿದಾಳೆ. ಅವರಿಗೆ ನನಗೆ ಯಾವತ್ತೂ ಕೆಟ್ಟದ್ದು ಮಾಡೋ ಉದ್ದೇಶ ಇರಲ್ಲ ಅಂತ ಹೇಳ್ತಾನೆ ರಾಮ್. ನಿನಗೆ ಹೇಗೋ ಅರ್ಥ ಮಾಡಿಸ್ಲಿ, ಆದರೆ ಆ ಪ್ರೇಮ್ ನಿನ್ನ ಹತ್ರ ಬಲವಂತವಾಗಿ ಕಟ್ಸ್ಕೊಂಡಿರೋ ತಾಳಿ ತುಂಬ ದಿನ ಅವಳ ಕೊರಳಲ್ಲಿ ಇರೋಕ್ಕೆ ನಾನು ಬಿಡಲ್ಲ. ನಾನು ಅವಳ ಸುಳ್ಳಿನ ಕೋಟೆನ ಛಿದ್ರ ಮಾಡಿ ಈ ಮನೆಯಿಂದ ಅವಳನ್ನು ಆಚೆ ದೊಬ್ಬೋವರೆಗೂ ನನಗೆ ಸಮಾಧಾನ ಇಲ್ಲ. ನೋಡು ರಾಮ್, ನೀನೇನು ಚಿಂತೆ ಮಾಡಬೇಡ. ಯಾವತ್ತಿದ್ರೂ ಸ್ನೇಹನೇ ನಿನ್ನ ಹೆಂಡತಿ. ಆ ಪ್ರೇಮ ನಿನ್ನ ಕಾರ್ ಡಿಕ್ಕಿಲಿ ಹೇಗೆ ಬಂದಳು, ನಿನ್ನ ಮೊಬೈಲಿಂದ ಅವಳ ಮೇಲಿರೋ ಮೊಬೈಲ್ಗೆ ಮೆಸೇಜ್ ಹೇಗೋಯ್ತು ಅಂತ ಕಂಡು ಹಿಡಿಬೇಕು. ಆವಾಗ ಅವಳ ಬಣ್ಣ ಬಯಲಾಗುತ್ತೆ. ಬಿಡಲ್ಲ ನಾನು. ಕಂಡು ಹಿಡಿತೀನಿ. ಅವಳನ್ನು ಮನೆಯಿಂದ ಆಚೆ ಹಾಕ್ತೀನಿ. ಸ್ನೇಹ ಜೊತೆ ಮದುವೆ ಮಾಡೇ ಮಾಡ್ತೀನಿ ಅಂತ ಮಹೇಶ್ವರಿ ಹೋಗ್ತಾರೆ. ಈಚೆ ರಾಣಿ ಪ್ರೇಮ್ ರೂಮ್ಗೆ ಬರ್ತಾಳೆ. ರಾಣಿ, ನಿನ್ನಿಂದ ತುಂಬ ಉಪಕಾರ ಆಯಿತು ಕಣೆ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲಲ್ಲ ಅಂತ ಪ್ರೇಮ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಈಚೆ ರಾಮ್ ಮದುವೆ ಮನೆಯಲ್ಲಿ ಫೋನಲ್ಲಿ ಮಾತಾಡ್ತಾ ಬ್ಯಾಟ್ರಿ ಲೋ ಇದೆ, ಚಾರ್ಜ್ಗೆ ಹಾಕಿ ನಾನೇ ಗೇಟ್ ಹತ್ರ ಬರ್ತೀನಿ ಅಂತ ಫೋನ್ನ ಅಲ್ಲೇ ಚಾರ್ಜ್ಗೆ ಹಾಕಿ ಹೋಗಿರ್ತಾನೆ. ಆಗ ರಾಣಿ ಬಂದು ಅವನ ಫೋನಿಂದ ಮೆಸೇಜನ್ನು ಮಾಡ್ತಾಳೆ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು, ಅಕ್ಕ ನನಗೆ ಭಯ ಆಗ್ತಿದೆ. ಮಹೇಶ್ವರಿ ಅಮ್ಮ ಮಾತಾಡ್ತಿದ್ದನ್ನು ನಾನು ಕೇಳಿಸ್ಕೊಂಡೆ. ಡಾಕ್ಟ್ರು ಫೋನಿಂದ ನಿನಗೆ ಹೇಗೆ ಮೆಸೇಜ್ ಬಂತು ಅದನ್ನು ಕಂಡು ಹಿಡಿತೀನಿ ಅಂತಿದ್ರು ಅಕ್ಕ. ಅದನ್ನು ಕೇಳಿಸ್ಕೊಂಡಾಗಿಂದ ನನಗೆ ಕೈಕಾಲು ಆಡ್ತಿಲ್ಲ. ಈ ವಿಷಯದಲ್ಲಿ ನಾನೇ ನಿನಗೆ ಸಹಾಯ ಮಾಡಿದ್ದೀನಿ ಅಂತ ಏನಾದರೂ ಗೊತ್ತಾದರೆ ಮಹೇಶ್ವರಮ್ಮ ಏನು ಮಾಡೋದಕ್ಕೂ ಹೇಸೋದಿಲ್ಲ ಅಂತಾಳೆ ರಾಣಿ. ಚಿಂತೆ ಮಾಡಬೇಡ ರಾಣಿ. ರಾಮ್ ನನಗೆ ಸಿಗೋದಕ್ಕೆ ಮುಖ್ಯ ಕಾರಣ ನೀನು. ನನ್ನ ಪ್ರಾಣ ಹೋದರೂ ನಿನ್ನ ಸಿಕ್ಕಾಕ್ಸಲ್ಲ. ನೀನೇನು ಚಿಂತೆ ಮಾಡಬೇಡ ಅಂತಾಳೆ ಪ್ರೇಮ. ನಿಮ್ಮ ಹತ್ರ ಮಾತಾಡಿದ್ದು ಯಾರಾದರೂ ನೋಡಿದರೆ ಅನುಮಾನ ಬರುತ್ತೆ. ನಾನು ಬರ್ತೀನಿ ಅಂತ ಹೊರಗಡೆ ಬರುವಾಗ ಕಲ್ಯಾಣಿ ಹೊರಗಡೆ ನಿಂತಿರ್ತಾರೆ. ಶಾಕ್ನಿಂದ ರಾಣಿ ಮತ್ತು ಪ್ರೇಮ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.